ಬನ್ನಿ, ದಾವಣಗೆರೆ ಮಹಾನಗರಕ್ಕೆ ದೇವನಗರಿ, ದಾನಿಗಳ ನಗರಿ, ಕರ್ನಾಟಕದ ಮ್ಯಾಂಚೆಸ್ಟರ್, ಈಗ ಶಿಕ್ಷಣ ನಗರಿ, ಬೆಣ್ಣೆ ನಗರಿ ಹೀಗೆಲ್ಲ ಕರೀತಾರೆ. ದಾವಣಗೆರೆ ಅನ್ನೋ ಹೆಸರು ಈ ಮಹಾನಗರಕ್ಕೆ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಒಮ್ಮೆ ಹೇಳಿದ್ದೆ. ಈಗ ವಿವರವಾಗಿ ಹೇಳ್ತಾ ಇದ್ದೇನೆ. ನಾನೀಗ ನಿಂತಿರುವ ಪ್ರದೇಶ ಹಳೆ ದಾವಣಗೆರೆಯ ಜಾಲಿನಗರ ಪ್ರದೇಶ. ಇದು ಸಾಮಾನ್ಯ ಜನರು ವಾಸ ಮಾಡುವ ಒಂದು ವಿಶಾಲವಾದ ಪ್ರದೇಶ. ಈ ಪ್ರದೇಶದಲ್ಲಿ ಸುಮಾರು 1000 ವರ್ಷಗಳಿಗೂ ಹಿಂದೆ ವಿಶಾಲವಾದ ದೊಡ್ಡದೊಂದು ಕೆರೆ ಇತ್ತು. ಅದಕ್ಕೆ ತ್ರಿಭುವನ ಮಲ್ಲನ ಕೆರೆ ಅಂತ ಕರೀತಾ ಇದ್ರು. ಅದು ಎಷ್ಟು ವಿಶಾಲವಾಗಿತ್ತು ಅಂತ ಹೇಳಿದ್ರೆ, ಶಾಸನವೊಂದರಲ್ಲಿ ಆ ಕೆರೆಯ ಬಗ್ಗೆ ಕದಂಬ ದೇಶ ಸಹಸ್ರಾಂತರ್ಗತ ಬೆಳ್ತೂರು ದ್ವಾದಶ ಮಧ್ಯೆ ಬೆಳ್ತೂರು ಸೀಮಾಂತರ್ಗತ ಚಾಲುಕ್ಯ ಸಮುದ್ರ ತಟಾಕಂ ಅಂತ ಇಲ್ಲಿದ್ದ ಕೆರೆಗೆ ಹೇಳಿದ್ದಾರೆ. ಅಂದ್ರೆ ಸಮುದ್ರದ ತರದಲ್ಲಿ ವಿಶಾಲವಾಗಿತ್ತು ಅಂತ ಹೇಳಿ ಅದನ್ನು ಉತ್ಪ್ರೇಕ್ಷೆ ಮಾಡಿ ವರ್ಣಿಸಿದ್ದಾರೆ. ಅಂತಹ ಕೆರೆ ಇಲ್ಲಿ ಇದ್ದ ಕಾಲದಲ್ಲಿ ಈ ಕೆರೆಯ ಸುತ್ತಮುತ್ತ ಹುಲ್ಲುಗಾವಲಿತ್ತು. ಆ ಕೆರೆಯಲ್ಲಿ ನೀರು ಕುಡಿದು ಹುಲ್ಲುಗಾವನಲ್ಲಿ ಮೇಯೋದಕ್ಕೆ ದನಕರುಗಳನ್ನ, ತಮ್ಮ ಪಶುಗಳ ಮಂದೆಯನ್ನ ತಗೊಂಡು ಬಂದವರು ಒಂದೇ ಹಗ್ಗದಲ್ಲಿ ಅವನ್ನ ಕಟ್ಟಿ, ಆ ಗುಂಪನ್ನೆಲ್ಲ ಕಟ್ಟಿ ಮೇಯೋದಕ್ಕೆ ಬಿಡ್ತಾ ಇದ್ರು. ಆ ರೀತಿ ಗುಂಪಿಗೆ ದಾವಣಿ ಅಂತಾರೆ. ಒಂದೇ ಹಗ್ಗದಲ್ಲಿ ತಮ್ಮ ಗುಂಪಿನ ದನಕರುಗಳನ್ನ ಗುಂಪು ಗುಂಪಾಗಿ ಕಟ್ಟಿ ಮೇಯೋದಕ್ಕೆ ಬಿಡ್ತಾ ಇದ್ದಿದ್ರಿಂದ, ದಾವಣಿ ಕಟ್ಟುತ್ತಾ ಇದ್ದಿದ್ರಿಂದ ಇದು ದಾವಣಿ ಕಟ್ಟುವ ಕೆರೆ ಅಂತ ಇದು ಕರೆಸ್ಕೊಳ್ಳೋದು ಶುರುವಾಯಿತು. ದಾವಣಿ ಕಟ್ಟುವ ಕೆರೆ ಅಂತ ಈ ಪ್ರದೇಶ ಕರೆಸ್ಕೊಂಡಿದ್ದು, ಆಮೇಲೆ ದಾವಣಿ ಕಟ್ಟುವ ಕೆರೆ, ದಾವಣಿ ಕೆರೆ, ಅದು ದಾವಣಗೆರೆ ಅಂತ ಆಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಸಂಶೋಧಕ ಶಾಂತವೀರಯ್ಯನವರು ಹೇಳಿರೋದು ತುಂಬಾ ಸರಿಯಾಗಿದೆ ಅಂತ ಅನಿಸುತ್ತೆ. ಈ ರೀತಿಯಾಗಿ ದಾವಣಗೆರೆ ಅನ್ನೋದು ಸುಮಾರು 1000 ವರ್ಷಗಳ ಹಿಂದೆನೆ ಬಂದಿದ್ದು. ಒಂದು ಶಾಸನದಲ್ಲೂ ಸಹ ದಾವಣಗೆರೆ ಸೀಮೆಯಂ ಅಂತ ಪ್ರಸ್ತಾಪ ಆಗಿರೋದು 1121ನೇ ಇಸ್ವಿಯ ದಾವಣಗೆರೆಯಲ್ಲಿರುವ ಒಂದು ಶಾಸನದಲ್ಲಿ ದಾವಣಗೆರೆ ಸೀಮೆಯಂ ಅಂತ ಹೇಳಿದ್ದಾರೆ. ಆದರೆ ಅದು ತುಂಬಾ ಚಿಕ್ಕ ಪ್ರದೇಶವಾಗಿತ್ತು. ನಮ್ಮ ಚಾಲುಕ್ಯರ ಸಾಮಂತರಾಗಿದ್ದ ಹುಚ್ಚಂಗಿ ಪಾಂಡ್ಯರು ಇಲ್ಲಿ ಸಮೀಪದ ಹುಚ್ಚಂಗಿ ದುರ್ಗವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಪ್ರದೇಶವನ್ನೆಲ್ಲ ಆಳ್ತಾ ಇದ್ದಾಗ, ಆ ಹುಚ್ಚಂಗಿ ಪಾಂಡ್ಯರಲ್ಲಿ ಬಂದ ತ್ರಿಭುವನ ಮಲ್ಲ ಪಾಂಡ್ಯ, ಅವರ ದೇವರು ತ್ರಿಭುವನ ಪಾಂಡೇಶ್ವರ ಅಂತ ದೇವರು. ಆ ದೇವಸ್ಥಾನವು ಆ ದುರ್ಗಾಂಬಿಕಾ ದೇವಸ್ಥಾನದ ಸಮೀಪದಲ್ಲಿ ಇತ್ತು ಅಂತ 1123ನೇ ಶಾಸನದಿಂದ ನಮಗೆ ಗೊತ್ತಾಗುತ್ತೆ. ಆ ತ್ರಿಭುವನ ಮಲ್ಲ ಪಾಂಡ್ಯ ಹುಚ್ಚಂಗಿ ದುರ್ಗದಿಂದ ತನ್ನ ರಾಜಧಾನಿಯನ್ನ ದಾವಣಗೆರೆ ಹತ್ತಿರದಲ್ಲಿರುವ ಈಗಿನ ಎಲೆಬೇತೂರು, ಅವಾಗ ಬೆಳ್ತೂರು ಅಂತ ಕರಿತಾ ಇದ್ರು, ಬೆಳ್ತೂರಿಗೆ ಅದನ್ನ ಸ್ಥಳಾಂತರವನ್ನ ಮಾಡಿಕೊಂಡು ಈ ದಾವಣಗೆರೆ ಮುಂತಾದ ಪ್ರದೇಶವನ್ನ ಆಳ್ತಾ ಇದ್ದಾಗ, ಈ ದಾವಣಿ ಕಟ್ಟುವ ಕೆರೆಯ ಸಮೀಪದಲ್ಲಿದ್ದ ಚಿಕ್ಕ ಊರನ್ನ ವಿಶಾಲವಾಗಿ ಬೆಳೆಸ್ಬೇಕಂದಾಗ ಆ ಬೆಳ್ತೂರಿನ, ಅಂದರೆ ಈಗಿನ ಎಲೆಬೇತೂರಿನ ಪ್ರಸಿದ್ಧ ವರ್ತಕ, ಶೈವ ವರ್ತಕ ದೇವಿ ಶೆಟ್ಟಿ ಅನ್ನೋರು ಈ ಪ್ರದೇಶವನ್ನೆಲ್ಲ, ವಿಶಾಲವಾದ ಪ್ರದೇಶವನ್ನೆಲ್ಲ ತುಂಬಿಹಳ್ಳಿ ಪ್ರದೇಶ ಅಂತ ಕರೀತಿದ್ರು. ಅದನ್ನ ದಾನವಾಗಿ ತ್ರಿಭುವನ ಮಲ್ಲ ಪಾಂಡ್ಯರಿಗೆ ಶಾಸನ ರೂಪದಲ್ಲಿ, ದಾನ ರೂಪದಲ್ಲಿ ಕೊಟ್ಟಾಗ ದಾವಣಗೆರೆ ಬೆಳೀತು. ಬಹುಶಃ ಆ ಶಾಸನವನ್ನು ಓದಿದರೆ ನಿಮಗೆ ತುಂಬಾ 1121ರ ಕ್ರಿಸ್ತಶಕ 1121ರ ಅಂದ್ರೆ ಈಗಾಗಲೇ 1003 ವರ್ಷಗಳ ಹಿಂದಿನ ಶಾಸನ ಅದು. ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಸಕಲ ಗುಣ ಸಂಪನ್ನರಪ್ಪ ಕನ್ನಡದ 4 ಸಾಸಿರದ ಮುಮ್ಮಿರಿ ದಂಡಂಗಳಿಗೆ ಮುಖ್ಯರಪ್ಪ ಶೈವರ ದೇವಿ ಶೆಟ್ಟಿಯವರು ಚಾಲುಕ್ಯ ವಿಕ್ರಮ ವರ್ಷ 46ನೇ ಪ್ಲವ ಸಂವತ್ಸರದ ಆಶ್ವಯುಜ ಬಹುಳ ಪಂಚಮಿ ಆದಿತ್ಯವಾರದಂದು ಪಡುವಗೇಡಿಯ ತುಂಬಿನಹಳ್ಳಿಯ ಹೊಲದೊಳಗೆ ದಾವಣಗೆರೆಯ ಸೀಮೆಯಂ ಬಡಗಲವಂ ನೇರೆಯಲು ಶ್ರೀ ತ್ರಿಭುವನ ಮಲ್ಲ ಪಾಂಡೇಶ್ವರ ದೇವಸ್ಥಾನಾಚಾರ್ಯ ಬ್ರಹ್ಮ ಶಿವದೇವರ ಮಲ್ಲಿಕಾರ್ಜುನ ಗುರುಗಳ ರುದ್ರಶಕ್ತಿ ದೇವರ ಇಂತಿವರ ಕಾಲ ಖರ್ಚಿ ಧಾರಾಪೂರ್ವಕವಂ ಮಾಡಿ ಪ್ರಭುಗಳು ಸಹಿತ ಕೊಟ್ಟರು ಅಂತ ಹೇಳಿ ದಾನ ಕೊಟ್ಟ ಶಾಸನ ಇದೆ. ಈ ರೀತಿ ದೇವಿ ಶೆಟ್ಟಿಯವರು ದಾನ ಕೊಟ್ಟ ಪ್ರದೇಶದಲ್ಲಿ ವಿಶಾಲವಾದ ದಾವಣಗೆರೆ ಊರು ಬೆಳೆಯಿತು. ಬೆಳೆದ ಮೇಲೆ ಮುಂದೆ ಏನೇನಾಯಿತು, ಆ ನಂತರದಲ್ಲಿ ದಾವಣಗೆರೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅನ್ನಿಸ್ಕೊಳ್ಳೋದಕ್ಕೆ ಕಾರಣ ಏನು, ಈಗ ಶಿಕ್ಷಣ ಕೇಂದ್ರವಾಗಿ
ಮ್ಯಾಂಚೆಸ್ಟರ್ ಅಥವಾ ಕೇಂಬ್ರಿಡ್ಜ್ ಆಫ್ ಕರ್ನಾಟಕ ಅಂತ ಅನ್ನಿಸ್ಕೊಳ್ಳೋದಕ್ಕಾಗ್ಲಿ, ಅಥವಾ ಬೆಣ್ಣೆ ನಗರಿ ಅನ್ನಿಸ್ಕೊಳ್ಳೋದಕ್ಕೆ ಬೆಣ್ಣೆ ದೋಸೆ ಬಂದಿದ್ದು ಹೇಗೆ ಅನ್ನೋದಾಗ್ಲಿ, ಇದೇ ರೀತಿ ಅನೇಕ ನಿಮಗೆ ಸ್ವಾರಸ್ಯಕರ ವಿಚಾರಗಳನ್ನ ಕಂತು ಕಂತಾಗಿ ಕೊಡ್ತೇನೆ. ಈಗ ಸದ್ಯ ನಿಮಗೆ ದಾವಣಗೆರೆಯನ್ನ ಹೆಸರು ಬರೋದಕ್ಕೆ ಆಧಾರವಾಗಿ ಬಂದಿರೋ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಇದನ್ನೆಲ್ಲ ನೀವು ನಮ್ಮ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರಬೇಕು, ಲೈಕ್ ಮಾಡ್ತಾ ಇರಬೇಕು ಮತ್ತು ಎಲ್ಲರ ಜೊತೆಗೆ ಹಂಚ್ಕೊಳ್ತಾ ಇರಬೇಕು. ನಾನು ಡಾಕ್ಟರ್ ಎಚ್ ಬಿ ಮಂಜುನಾಥ, ಹಿರಿಯ ಪತ್ರಕರ್ತ. ನಮಸ್ಕಾರ.